ಇಷ್ಟೆಲ್ಲ ಆಯ್ತಲ್ಲ, ಇನ್ನು ಕೆಲವೇ ಕ್ಷಣಗಳಲ್ಲಿ ದ ಅಂತಿಮ ಕ್ಲೈಮ್ಯಾಕ್ಸ್ ನಡೆಯುತ್ತೆ. ಕೆಲವೇ ನಿಮಿಷಗಳಲ್ಲಿ ಮೆಗಾ ಸಂಧಾನ ಸಭೆಯನ್ನ ಕರೆಯಲಾಗಿದೆ. ಸಿಜೆಪಿಯ ಮುಖಂಡರ ಜೊತೆಯಲ್ಲಿ ಮೆಗಾ ಸಂಧಾನ ಸಭೆ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಂಧಾನ ಸಭೆಯನ್ನ ನಡೆಸಲಿದ್ದಾರೆ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ಈ ಸಂಧಾನ ಸಭೆ ನಡೆಸಲಾಗುತ್ತೆ. ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ಈ ಸಂಧಾನ ಸಭೆಯನ್ನು ಕರೆಯಲಾಗುತ್ತೆ. ಸಿಜೆಪಿ ಮುಖಂಡರ ಜೊತೆ ಮೂರನೇ ಸುತ್ತಿನ ಮಾತುಕತೆ ಆಗುತ್ತೆ. ಇನ್ನೆರಡು ಬೇಡಿಕೆ ಈಡೇರಿಸುವಂತೆ ಪಟ್ಟು ಹಿಡಿದಿದೆ ಸಿಜೆಪಿ. ಇನ್ನೆರಡು ಬೇಡಿಕೆ ಯಾವುದು? ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಆದರೆ, ಮತ್ತೊಂದು ಬೇಡಿಕೆ ಪ್ರತಿಭಟನಾಕಾರರ ಮೇಲಿನ ಕೇಸ್ಗಳನ್ನ ವಾಪಸ್ ಪಡಿಬೇಕು. ಮೊನ್ನೆಯ ದಿನ ಕಲ್ಲು ತೂರಾಟ ಅಥವಾ ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಏನು ಕೇಸ್ಗಳನ್ನ ದಾಖಲಿಸಿದ್ರು ಅದನ್ನ ವಾಪಸ್ ಪಡಿಬೇಕು. ಎರಡೂ ಬೇಡಿಕೆಗಳನ್ನ ಈಡೇರಿಸುವಂತೆ ಸಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಂಧಾನ ಸಭೆ ಆರಂಭ ಆಗುತ್ತೆ. ನಡ್ಡಾ ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ಈ ಸಂಧಾನ ಸಭೆಯನ್ನು ನಡೆಸಲಾಗುತ್ತೆ. ಅದ್ರ ಜೊತೆಯಲ್ಲೇ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಎಸ್, ಧರ್ಮೇಂದ್ರ ಪ್ರಧಾನ್ ಏನು ರಾಜೀನಾಮೆ ನೀಡಿದ್ರು, ಆದ್ರೆ 21 ಜನ ಸೂಸೈಡ್ ಅನ್ನು ಏನು ಮಾಡ್ಕೊಂಡ್ರು, ನೀಟ್ ಎಕ್ಸಾಮ್ಗಳನ್ನ ನೀವು ಪೋಸ್ಟ್ಪೋನ್ ಮಾಡಿದಾಗ ಅವರ ಖಾತೆಗಳಿಗೆ 1 ಕೋಟಿ ರೂಪಾಯಿಗಳನ್ನ, ತಲಾ 1 ಕೋಟಿ ರೂಪಾಯಿಗಳನ್ನ ನೀವು ಹಾಕಲೇಬೇಕು ಮತ್ತು ವಿದ್ಯಾರ್ಥಿಗಳ ಮೇಲೆ ಏನು ಕೇಸ್ ಮಾಡಿದ್ದೀರಿ ಅದನ್ನ ವಾಪಸ್ ತಗೊಳ್ಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ಮಾಡಲೇಬೇಕು ಅಂತ ಪಟ್ಟಿ ಹಿಡಿದಿದ್ದಾರಂತೆ ಸಿಜೆಪಿ ಮುಖಂಡರು. ಸೊ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಸಂಧಾನ ಸಭೆ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಈಗಾಗಲೇ ರಾಜೀನಾಮೆಯನ್ನು ನೀಡಿ ಆಗಿದೆ. ನೀವು ಜಂತರ್ ಮಂತರ್ ಬಗ್ಗೆ ಚರ್ಚೆ ಮಾಡ್ತೀರಿ, ಆದ್ರೆ ನಿನ್ನೆ ದಿನ ಬಿಹಾರಲ್ಲಿ ಒಂದು ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯನ್ನು ನೋಡಬೇಕಿತ್ತು ನೀವು. ಎಂತೆಂಥ ಪ್ರತಿಭಟನಾಕಾರರು ಅಂತ ಹೇಳಿದ್ರೆ, ಆ ಪ್ರತಿಭಟನಾಕಾರರ ಪೊಲೀಸರ ಹತ್ರ ಹೋಗಿ ಕೇಳಿದ್ರು, ಸರ್ ನಿಮ್ಮ ಹತ್ರ ಟಿಯರ್ ಗ್ಯಾಸ್ ಇಲ್ವಾ ಸರ್, ದಯವಿಟ್ಟು ಅದನ್ನ ಯೂಸ್ ಮಾಡಿ, ನಾವು ನೋಡಬೇಕು ಅದು ಹೆಂಗಿದೆ ಅಂತ ಹೇಳಿ. ಇವ್ರು ಪ್ರತಿಭಟನಾಕಾರರನ್ನ ಓಡಿಸಬೇಕು ಅಂತ ಹೇಳಿ ಅವರು ನೀರು ಫೈರ್ ಮಾಡಿದ್ರೆ, ವಾಟರ್ ಫೈರ್ ಮಾಡಿದ್ರೆ, ಅದರಲ್ಲಿ ರೈನ್ ಡ್ಯಾನ್ಸ್ ಆಡ್ಬಿಟ್ರು ಈ ಹುಡುಗರು. ಸೊ ಅದು ಬಹುಶಃ ಅಂತ ಒಂದು ವಿಚಿತ್ರವಾದ ಪ್ರತಿಭಟನೆ, ಬಿಹಾರಲ್ಲಿ ನಿನ್ನೆ ದಿನ ನಡೆದಂತ ವಿಚಿತ್ರವಾದ ಪ್ರತಿಭಟನೆ ಭಾರತದ ಇತಿಹಾಸದಲ್ಲಿ ನಡೀಲಿಲ್ವೇನೋ. ಅವ್ರನ್ನೆಲ್ಲ ತಡಿಬೇಕು ಅಂತ ಹೇಳಿ ಬ್ಯಾರಿಕೇಡ್ ಹಾಕಿದ್ರೆ, ಅವರು ಬ್ಯಾರಿಕೇಡ್ ದಾಟಿ ಮುಂದೆ ಬರಬಾರ್ದು ಅಂತ ಬ್ಯಾರಿಕೇಡ್ಗಳನ್ನು ಹಾಕಿದ್ರೆ, ಇವರು ಬ್ಯಾರಿಕೇಡ್ಗಳನ್ನ ಇಟ್ಕೊಂಡು ಹಿಂದಗಡೆ ಓಡೋಗ್ಬಿಟ್ರು. ಪೊಲೀಸರಿಗೆ ಶಾಕ್, ಇದು ಏನ್ ಮಾಡೋದಪ್ಪ ನಾವು ಈಗ ಅಂತ ಹೇಳಿ. ಅಂತಹ ಒಂದು ಪ್ರತಿಭಟನೆ ಬಿಹಾರಲ್ಲಿ ನಡೀತು. ಆ ಪ್ರತಿಭಟನೆಯ ಬೆನ್ನಲ್ಲೇ ಇದೀಗ ಇನ್ನೂ ನಾವು ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಹೇಳಿ ಸ್ವತಃ ನರೇಂದ್ರ ಮೋದಿ ಅವರೇ ಅಖಾಡಕ್ಕೆ ಇಳಿದು ಮ್ಯಾಟರ್ ಅನ್ನು ಸಾಲ್ವ್ ಮಾಡುವತ್ತ ಮುಂದಾಗಿದ್ದಾರೆ. 3 ಬೇಡಿಕೆಗಳು ಯಾವುದು? ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಎಸ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. 21 ಜನ ನೀಟ್ ಎಕ್ಸಾಮ್ ಫೇಲ್ಯೂರ್ ಇಂದಾಗಿ, ಸ್ಕ್ಯಾಮ್ ಇಂದಾಗಿ ವಿದ್ಯಾರ್ಥಿಗಳು ಮನನೊಂದು ಏನು ಸೂಸೈಡ್ ಮಾಡಿಕೊಂಡ್ರು, ಅವರೆಲ್ಲರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿಗಳನ್ನು ನೀಡಬೇಕು. ಅಲ್ಲಿಗೆ 21 ಕೋಟಿ ರೂಪಾಯಿಗಳ ಹೊರೆ ಸರ್ಕಾರದ ಮೇಲೆ. ಮತ್ತೊಂದು, ಮೊನ್ನೆಯ ದಿನ ಪ್ರತಿಭಟನಾ ಸಂದರ್ಭದಲ್ಲಿ ವಿಡಿಯೋ ಕ್ಯಾಮ್ರಾಗಳ ಮೂಲಕ ಸೆರೆ ಹಿಡಿದು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಮೇಲೆ ಏನು ಕೇಸ್ಗಳನ್ನು ದಾಖಲಿಸಲಾಗಿದೆ, ಆ ಕೇಸ್ಗಳನ್ನು ಹಿಂಪಡೆಯಬೇಕು. ಇವಿಷ್ಟು ಅವರ ಮಾನ್ಯತೆ.